ಸ್ನೇಹಿತರೆ, ಜೂನ್ 11ನೇ ತಾರೀಕು ಹುಣ್ಣಿಮೆ ಇದೆ. ಈ ಹುಣ್ಣಿಮೆನ ಜ್ಯೇಷ್ಠ ಹುಣ್ಣಿಮೆ ಅಂತ ಕರೀತಾರೆ, ಭೂಮಿ ಹುಣ್ಣಿಮೆ ಅಂತ ಕರೀತಾರೆ, ಕಾರ ಹುಣ್ಣಿಮೆ ಅಂತ ಕರೀತಾರೆ. ಅದ್ಭುತವಾದಂತಹ ದಿನ. ಈ ದಿನ ಮಾಡಿಕೊಳ್ಳುವಂತಹ ಒಂದು ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಆಲದ ಮರದ ಬೇರಿನ ಪರಿಹಾರ. ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಭೂಮಿ ಯೋಗ, ಭೂ ಖರೀದಿ ಮಾಡಬೇಕು ಅಂದರೆ ಆ ಭೂ ಖರೀದಿ ಆಗುತ್ತೆ. ಅಥವಾ ಯಾರಿಗಾದರೂ ಸಾಲವನ್ನು ಮರುಪಾವತಿ ಮಾಡಬೇಕು ಅಂದರೆ ಸಾಲವನ್ನು ತೀರಿಸ್ಕೊಳ್ತೀರಾ. ಅಥವಾ ಯಾರಾದರೂ ನಿಮಗೆ ಹಣವನ್ನು ಕೊಡಬೇಕು ಅಂತಂದರೆ ಹಣ ಹಿಂದಿರಬೇಕು ಅಂತ ಹೇಳಿದ್ರೆ ಆ ಹಣ ಕೂಡ ನಿಮಗೆ ಹಿಂದಿರುಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಕೊಳ್ಳುವಂಥ ಅದ್ಭುತವಾದಂತಹ ಒಂದು ಪರಿಹಾರ. ಈ ಒಂದು ಪರಿಹಾರವನ್ನು ನೀವು ರಾಹು ಕಾಲದಲ್ಲಿ ಮಾಡಿಕೊಳ್ಬೇಕು. ನಿಮಗೆ ಬುಧವಾರ 12:18ರಿಂದ 1:54ರಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ಆ ಸಮಯದಲ್ಲಿ ಅಷ್ಟರ ಒಳಗಡೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಅದು ಹುಣ್ಣಿಮೆ ದಿನ, ಈ ಒಂದು ಭೂಮಿ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ದಿನ ಈ ಸಮಯದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡಿದ್ರಿ ಅಂದರೆ ನಾನು ತಿಳಿಸ್ಕೊಟ್ಟಂತಹ ಎಲ್ಲ ಯೋಗಗಳು ಕೂಡ ನಿಮಗೆ ಲಭಿಸುತ್ತೆ ಸ್ನೇಹಿತರೆ. ಅತ್ಯಂತ ಅದ್ಭುತವಾದಂಥ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರ ಸ್ನೇಹಿತರೆ. 100ಕ್ಕೆ 100ರಷ್ಟು ನಿಮಗೆ ಫಲಿತಾಂಶವನ್ನು ಕೊಡುತ್ತೆ. ಪ್ರತಿ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಕೆಲವರಿಗೆ ಸಾಲಗಳಿರುತ್ತೆ. ನಾನು ಭೂಮಿ ಯೋಗ ಬರಬೇಕು, ಭೂಮಿ ಖರೀದಿ ಮಾಡ್ಕೋಬೇಕು, ಮನೆಯನ್ನು ಕಟ್ಕೊಳ್ಬೇಕು, ಜಮೀನನ್ನು ಕೊಂಡ್ಕೊಳ್ಬೇಕು, ಮಕ್ಕಳ ವಿದ್ಯಾಭ್ಯಾಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸ್ಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಮಕ್ಕಳಿಗೆ ಜಾಬ್ ಆಗಬೇಕು, ಅನಾರೋಗ್ಯ ಸಮಸ್ಯೆಗಳು ದೂರ ಆಗಬೇಕು, ಕುಟುಂಬದಲ್ಲಿ ಒಳ್ಳೆಯದಾಗಬೇಕು, ಮದುವೆ ಯೋಗ ಬರಬೇಕು, ಮಕ್ಕಳ ಸಂತಾನ ಯೋಗ ಬರಬೇಕು. ಹೀಗೆ ನಾನಾ ರೀತಿಯ ನಿತ್ಯ ಜೀವನದಲ್ಲಿ ಇಷ್ಟಾರ್ಥಗಳು ಇದ್ದೇ ಇರುತ್ತೆ. ಪ್ರತಿ ಮನುಷ್ಯನಲ್ಲೂ ಆಸೆ ಕನಸುಗಳು ಇದ್ದೇ ಇರುತ್ತೆ. ಇಂತಹ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇಂತಹ ದಿನಗಳಲ್ಲಿ ಈ ಒಂದು ಪೌರ್ಣಮಿಯ ದಿನ ಅದ್ಭುತವಾಗಿ ನಿಮಗೆ ಸಿದ್ಧಿಸುವಂತಹ ಈ ಒಂದು ದಿನ. ಈ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ, ನೀವೇ ಆಶ್ಚರ್ಯ ಪಡ್ತೀರ. ಅಷ್ಟರ ಮಟ್ಟಕ್ಕೆ ಎಲ್ಲವೂ ಕೂಡ ನಿಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ. ಇಷ್ಟಾರ್ಥಗಳೆಲ್ಲ ಅತೀ ಶೀಘ್ರದಲ್ಲಿ ನಿಮಗೆ ಲಭಿಸ್ತಾ ಹೋಗುತ್ತೆ. ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅಷ್ಟ ಐಶ್ವರ್ಯ ಯೋಗ ನಿಮಗೆ ಲಭಿಸುತ್ತೆ ಸ್ನೇಹಿತರೆ. ಈ ಕಾರ ಹುಣ್ಣಿಮೆ ಇರೋದ್ರಿಂದ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಈ ದಿನ ಶೀಘ್ರವಾಗಿ ಎದ್ದೇಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಮನೆಗೆ ಸ್ವಲ್ಪ ಅರಿಶಿನ, ಕಲ್ಲುಪ್ಪು ನೀರನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ. ಹೊಸ್ತಿಲಿಗೆ ತಪ್ಪದೆ ಪೂಜೆಯನ್ನು ಮಾಡ್ಕೊಳ್ಳಿ. ಸೂರ್ಯೋದಯಕ್ಕೂ ಮುನ್ನ ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನೆಲ್ಲ ಇಟ್ಟು ರಂಗೋಲಿಯನ್ನಿಟ್ಟು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ದೇವರಿಗೆ ದೀಪವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ದೀಪಾರಾಧನೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದ್ರೆ ನಿಮ್ಮ ಒಂದು ಕರ್ಮಗಳೆಲ್ಲವೂ ಕೂಡ ಅಂದರೆ ನಿಮ್ಮ ಒಂದು ದಾರಿದ್ರ್ಯಗಳು, ನಿಮ್ಮ ಕಷ್ಟಗಳು ಎಲ್ಲ ನಿವಾರಣೆ ಆಗುತ್ತೆ. ಅದ್ಭುತವಾಗಿ ಜೀವನ ಬದಲಾಗುತ್ತೆ. ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುತ್ತೆ. ಈ ದಿನ ಲಕ್ಷ್ಮಿಗೆ ಅಂದರೆ ಅಮಾವಾಸ್ಯೆ ಪೌರ್ಣಮಿ ಪ್ರೀತಿಕರವಾದಂಥದ್ದು. ಬುಧವಾರದ ದಿನ ಈ ದಿನ ಒಂದು ನಿಮಗೆ ಪೌರ್ಣಮಿ ಬಂದಿರೋದ್ರಿಂದ ನಾನು ತಿಳಿಸ್ಕೊಡುವ ಈ ಅದ್ಭುತ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು. ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಸ್ನೇಹಿತರೆ ಬಿಳಿ ಸಾಸಿವೆ. ಪೌರ್ಣಮಿಯ ದಿನ ಬಿಳಿ ಸಾಸಿವೆಯಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಪೌರ್ಣಮಿಯ ದಿನ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಬಿಳಿ ಸಾಸಿವೆಯನ್ನು ನೀವು ಕಟ್ಕೊಳ್ಬೇಕಾಗುತ್ತೆ. ಬಿಳಿ ಬಣ್ಣದ ಬಟ್ಟೆಯಲ್ಲಿ ಬಿಳಿ ಸಾಸಿವೆಯನ್ನು ಕಟ್ಕೊಂಡು ಅದರ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. 3 ಥರದ ದಾರ ನಿಮಗೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. 3 ಬಣ್ಣದ ಅಲ್ಲಿ ಇರುತ್ತೆ, ಕಪ್ಪು, ಬಿಳಿ, ಕೆಂಪು. ಈ 3 ಬಣ್ಣದ ದಾರ ಸಿಗುತ್ತೆ ಸ್ನೇಹಿತರೆ. ಈ 3 ಬಣ್ಣದ ದಾರವನ್ನು ತೆಗೆದುಕೊಳ್ಬೇಕು. ಒಂದು ಮರದ ಬುಡಕ್ಕೆ ಕಟ್ಟಕ್ಕಾಗುವಷ್ಟು ಅಂದರೆ ಬೇರಿಗೆ ಕಟ್ಟಕ್ಕಾಗುವಷ್ಟು ನಿಮಗೆ ದಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸ್ವಲ್ಪ ಸಕ್ಕರೆ, ಹಾಗೆ ಅದರ ಜೊತೆಗೆ ಈ ಒಂದು ಬಿಳಿ ಬಣ್ಣದಲ್ಲಿ ಸ್ವಲ್ಪ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಲಭಿಸುತ್ತೆ. ಒಂದು 10 ರೂಪಾಯಿ 20 ರೂಪಾಯಿಗೆ ಬಿಳಿ ಸಾಸಿವೆಯನ್ನು ತಂದುಕೊಂಡು ಒಂದು ಸ್ಪೂನಷ್ಟು ಮಾತ್ರ ಇದಕ್ಕೆ ಬಳಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಬಿಳಿ ಬಣ್ಣದ ಬಟ್ಟೆಗೆ ಒಂದು ಸ್ಪೂನಷ್ಟು ನೀವು ಬಿಳಿ ಸಾಸಿವೆ ಗಂಟನ್ನು ಹಾಕಿ ಅನಂತರವಾಗಿ ಈ 3 ಥರದ ದಾರ, ಸಕ್ಕರೆ ಇದನ್ನು ತೆಗೆದುಕೊಂಡು 12 ಗಂಟೆ 18 ನಿಮಿಷ ಏನಿದೆ ನೋಡಿ ಸ್ನೇಹಿತರೆ, ರಾಹುಕಾಲ ಪ್ರಾರಂಭ. ಆ ಸಮಯದಲ್ಲಿ 1:54 ಈ ಸಮಯದಲ್ಲಿ ಆಲದ ಮರದ ಬುಡದಲ್ಲಿ ಎಚ್ಚರಿಕೆಯಿಂದ ಹೋಗಿ ನಿಮ್ಮ ಹತ್ರದಲ್ಲಿ ಜನಸಂದಣಿ ಇರುವಂಥ ಜಾಗದಲ್ಲೇ ಎಲ್ಲರೂ ಹೋಗಿ ನೀವು ನೋಡ್ಕೊಂಡಿರಿ. ಫಸ್ಟೇ ಆಲದ ಮರ ಅಂದರೆ ಒಂದು ಊರಲ್ಲಿ ಆಲದ ಮರ ಇದ್ದೇ ಇರುತ್ತೆ. ಆ ಬುಡದಲ್ಲಿ ನೀವು ಹೋಗಿ ಅದನ್ನು ಹೋಗಿ ಕಟ್ಟಬೇಡಿ ಸ್ನೇಹಿತರೆ. ಏನು ಕಟ್ಟಬೇಕು, ಫಸ್ಟ್ ನೀವು ದಾರವನ್ನು ಕಟ್ಟಬೇಕು. ದಾರ ಅಂದರೆ ಈ ಕೆಂಪು ಬಣ್ಣದ ದಾರ. ಈ ನನ್ನ ಕಷ್ಟಗಳನ್ನು ದೂರ ಮಾಡು, ಇಷ್ಟಾರ್ಥಗಳನ್ನು ಸಿದ್ಧಿಸು, ನೆಮ್ಮದಿಯುತವಾದ ಜೀವನವನ್ನು ಮಾಡು, ನನಗೆ ಭೂಮಿ ಬೇಕು, ಮನೆ ಬೇಕು, ಅಥವಾ ಏನು ಬೇಕು, ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಬೇಕು, ವಿವಾಹ ಯೋಗ ಬರಬೇಕು, ಈ ರೀತಿ ಹೇಳಿ ಆ ಬಿಳಿ ಸಾಸಿವೆಯನ್ನು ನೀವು ಕಟ್ಟಿಬಿಡಿ. ಅನಂತರವಾಗಿ ಬಿಳಿ ಸಾಸಿವೆಯನ್ನು ಕಟ್ಟಿ, ಫಸ್ಟ್ ದಾರವನ್ನು ಕಟ್ಟಿ ಅನಂತರ ಬಿಳಿ ಸಾಸಿವೆಯನ್ನು ಕಟ್ಟಿ ಅನಂತರ ಆ ಸಾಸಿವೆ ಬಿಳಿ ಇರ್ತಿರಲ್ಲ ಅಲ್ಲಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ
ಅಲ್ಲಿ ಆಲದ ಮರ ಬುಡದಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಇರುವೆಗಳು ವಾಸವಾಗಿರ್ತವೆ. 1 ಸ್ಪೂನಷ್ಟು ಅಥವಾ 1 ಬಟ್ಟಲಷ್ಟು ನೀವು ಸಕ್ಕರೆಯನ್ನು ತೆಗೆದುಕೊಂಡು ಅಲ್ಲಿ ಹಾಕೋದ್ರಿಂದ ಸಾಕಷ್ಟು ಜೀವಿಗಳು ಆಹಾರವಾಗಿ ಸೇವಿಸ್ತವೆ. ಇದರಿಂದ ನಿಮಗೆ ಬಂದಿರುವಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ನೀವು ಅಂದುಕೊಂಡಿದ್ದ ಕಾರ್ಯಗಳು ನೆರವೇರುತ್ತೆ, ಶೀಘ್ರದಲ್ಲಿ ನೆರವೇರುತ್ತೆ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ಒಂದು ಪೌರ್ಣಮಿಯ ದಿನ ವಿಶೇಷವಾಗಿ ಈ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಈ ಅದ್ಭುತ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ನೀವು ಆಶ್ಚರ್ಯ ಪಡೋದ್ರಲ್ಲಿ ನೀವು ಡೌಟೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ನಮ್ಮ ಕೆಲಸ ಆಗಬೇಕು ಅಂತಂದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ಪರಿಹಾರಗಳು ನಮಗೆ 100ಕ್ಕೆ 100ರಷ್ಟು ಫಲಿತಾಂಶ ಕೊಡ್ತವೆ. ಆದರೆ ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ಭಯ ಪಡ್ತೀವಿ, ಅಯ್ಯೋ ಏನೋ ಎಂತೋ ಅಂತ. ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ನಿಮ್ಗೆ ಆಗುವಂಥ ಪರಿಹಾರ ಆಲದ ಮರ ಎಲ್ಲಿದೆ ಏನಿದೆ ಅಂತ ಸ್ವಲ್ಪ ನೀವು ನೋಡಿ ಇಟ್ಕೊಂಡ್ಬಿಟ್ರೆ ಪೌರ್ಣಮಿಯ ದಿನ ನೀವು ಮಧ್ಯಾಹ್ನ ಈ ಸಮಯದಲ್ಲಿ ನೀವು ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ಫಲಿಸುತ್ತೆ. ಅದರಲ್ಲೂ ಅಮಾವಾಸ್ಯೆ ದಿನ ಪೌರ್ಣಮಿಯ ದಿನ ನಾವು ಮಾಡುವಂತಹ ಯಾವುದೇ ಒಂದು ಪರಿಹಾರಗಳು ಕೂಡ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ಮಾಡಿಕೊಂಡ ನಂತರ ಅಲ್ಲಿ ಆಲದ ಮರಕ್ಕೆ ನಮಸ್ಕರಿಸ್ಕೊಂಡು ನನ್ನ ಈ ಕಾರ್ಯ ಶೀಘ್ರವಾಗಿ ಆಗುವಂತೆ ಮಾಡಪ್ಪ ಅಂತ ಬೇಡಿಕೊಂಡು ಆಲದ ಮರದ ಬುಡಕ್ಕೆ ನೀವು ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದು ಅನಂತರವಾಗಿ ಸಾಯಂಕಾಲ ಪ್ರಕಾರ ದೇವರಿಗೆ ದೀಪಾರಾಧನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ಬೇಡಿಕೆಯನ್ನು ಇಟ್ಕೊಳ್ಳಿ. ಮಹಾಲಕ್ಷ್ಮಿಯಲ್ಲಿ ಬೇಡಿಕೆಯನ್ನು ಇಟ್ಕೊಂಡು ನನಗೆ ಅಂದ್ಕೊಂಡಿದ್ದ ಕೆಲಸಗಳಾಗುವಂತೆ ಮಾಡುತ್ತಾಯಿ, ಇವತ್ತು ಮಾಡಿರುವ ಪರಿಹಾರಗಳು ನೆರವೇರುವಂತೆ ಮಾಡುತ್ತಾಯಿ, 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಡುತ್ತಾಯಿ ಅಂತ ಹೇಳ್ಬಿಟ್ಟು ಬೇಡಿಕೊಂಡು ಅನಂತರವಾಗಿ ಸ್ನೇಹಿತರೆ ಪೌರ್ಣಮಿಯ ದಿನ ಚಂದ್ರ ಗೋಚಾರ ಆಗುವಂಥ ಸಂದರ್ಭದಲ್ಲಿ ಚಂದ್ರನಿಗೆ ನೀವು ಒಂದು ನಮಸ್ಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಅಂದ್ಕೊಂಡು ಏನಿದೆ ನೀವು ಅಲ್ಲಿ ನೀವು ಒಂದು ಸಲ ಬೇಡಿಕೊಂಡು ಕಟ್ಕೊಂಡು ಬಂದಾದಮೇಲೆ ಮತ್ತೆ ಸಾಯಂಕಾಲ ದೀಪಾರಾಧನೆ ಮಾಡಿ ಮನೆಯಲ್ಲಿ ಒಂದು ಸತಿ ನೀವು ಆ ಸಮಯದಲ್ಲಿ ಸಾಯಂಕಾಲ 6 ಗಂಟೆ ಸಮಯದಲ್ಲಿ ಮತ್ತೊಮ್ಮೆ ಬೇಡಿಕೊಂಡು ಮತ್ತೆ ಚಂದ್ರ ದರ್ಶನ ಆದ ನಂತರ ಚಂದ್ರನಿಗೆ ನಮಸ್ಕರಿಸ್ಕೊಂಡು ಚಂದ್ರನ ಹತ್ರನೂ ಕೂಡ ಸೇಮ್ ಏನು ಕೇಳ್ಕೊಂಡಿದ್ರೆ ಅದನ್ನೇ ನೀವು ಕೇಳಿಕೊಂಡು ಇದನ್ನ ಪರಿಹಾರ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ. ಇದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ. ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ, ಖಂಡಿತ 100ಕ್ಕೆ 100ರಷ್ಟು ನಿಮಗೆ ಫಲಿತಾಂಶವನ್ನು ನೋಡ್ತೀರಾ. ಈ ಫಲಿತಾಂಶವನ್ನು ನೋಡಿ ನೀವು ಆಶ್ಚರ್ಯ ಪಡೋದ್ರಲ್ಲಿ ಡೌಟೇ ಇಲ್ಲ. 100% ಇದು ವರ್ಕ್ ಆಗುವಂಥ ಪರಿಹಾರ. ಇದನ್ನು ನೀವು ಈ ಪೌರ್ಣಮಿಯಲ್ಲೂ ಮಾಡ್ಕೊಳ್ಬೋದು, ಮತ್ತು ಮುಂದಿನ ಪೌರ್ಣಮಿಯಲ್ಲಿ ಮಾಡ್ಕೊಳ್ಬೋದು. ಈ ಪೌರ್ಣಮಿ ಬುಧವಾರ ದಿನ ಬಂದಿದೆ, ಅದರಲ್ಲೂ ಕಾರ ಹುಣ್ಣಿಮೆ ಬಂದಿರೋದ್ರಿಂದ ವಿಶೇಷವಾದಂಥ ಹುಣ್ಣಿಮೆ. ಈ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಈ ಹುಣ್ಣಿಮೆ ವಿಶೇಷತೆ ಇರೋದ್ರಿಂದ ತಪ್ಪದೆ ಮಾಡ್ಕೊಳ್ಳಿ. ಎಲ್ಲ ವಸ್ತುಗಳನ್ನು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡು ಈ ದಿನ ನೀವು ಹೋಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಕಷ್ಟಗಳನ್ನು ದೂರ ಮಾಡಿಕೊಂಡು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಂಡು ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.